ಗುಣಪಡಿಸುವಂಥ ಶಕ್ತಿ ಉಳ್ಳ ದೇವನು ಎಂಬುದಾಗಿ, ಗುಣಪಡಿಸುವಂಥ ವೈದ್ಯನು ನೀನು ಎಂಬುದಾಗಿ ಗೊತ್ತು. ಗುಣಪಡಿಸುವಂಥ ಮಹಾಶಕ್ತಿ ಉಳ್ಳ ಸರ್ವೇಶ್ವರ ಸ್ವಾಮಿ ನೀವೇ ಏಕರಕ್ಷಕ ಎಂಬುದಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅನ್ಯಧರ್ಮಿ ಆದರೂ ನಾನು ಯಾವ ಕಾರಣಕ್ಕೂ ಎಲ್ಲಿಯೂ ನಾನು ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ. ನಿಮ್ಮ ವಿಷಯವನ್ನು ಕೇಳಿದಾಗ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ ಸ್ವಾಮಿ, ನನ್ನ ಸೇವಕನ ಮೇಲೆ ಕರುಣೆ ತೋರಿಸು. ಪ್ರಾರ್ಥನೆ ನೋಡ್ರಿ, ಇದು ಪ್ರಾರ್ಥನೆ. ಕೇವಲ ನನ್ನ ದೆವ್ವ ಮೈಯಲ್ಲಿ ಪ್ರಾಬ್ಲಮ್ ಇದೆ, ದೆವ್ವ ಇದೆ, ಮಾಟ ಇದೆ, ನಾನಾ ಪ್ರಶ್ನೆಗಳಿದೆ, ಇದು ಬಿಟ್ಟರೆ ಸಾಕು, ಅದಾದ್ಮೇಲೆ ನಾನು ಆ್ಯಸ್ ಯೂಶುವಲ್ ಹಿಂಗೆ ನಾವು ಇರ್ತೀವಿ. ನೋ, ಅದಲ್ಲ. ನಿಮಗೆ ಒಂದು ಸಮಸ್ಯೆ ಕೊಟ್ಟು ಇಲ್ಲಿ ಕರೆದಿರೋದು ಒಳ್ಳೆಯ ಒಂದು ಅಭಿಪ್ರಾಯವೋ, ನಿನಗೆ ಒಳ್ಳೆಯದಾದ ಮೇಲೆ ಒಳ್ಳೆಯ ದಾರಿಯಲ್ಲಿ ಹೋಗು ಎಂಬುದಾಗಿ ನಿನ್ನನ್ನು ಕರೆದಿಯಾರ. ಇನ್ನು ಮತ್ತೆ ಆ ಕೆಟ್ಟ ದಾರಿಗೆ ಹೋಗ್ಬೇಡ, ಕೆಟ್ಟ ಸಹವಾಸ ಮಾಡಬೇಡ, ಕೆಟ್ಟ ಚಿಂತೆ ಮಾಡಬೇಡ. ನಿನಗೆ ಒಳ್ಳೆಯದು ಇಲ್ಲಿ ಒಳ್ಳೇದಾಗ್ತದೆ, 100ಕ್ಕೆ 100%, 110% ಇಲ್ಲಿ ಒಳ್ಳೇದಾಗ್ತದೆ. ಈ ಒಳ್ಳೇದಾಗುವಂಥ ಜಾಗದಲ್ಲಿ ನೀನು ಒಳ್ಳೆಯತನದಲ್ಲಿ ಜೀವಿಸು. ಅಹಂಕರಿಸಬೇಡ, ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡ, ಯಾವ ಕಾರಣಕ್ಕೂ ಬಂದಂಥ ಒಂದು ಆಶೀರ್ವಾದವನ್ನು ತಳ್ಳಬೇಡ, ತಳ್ಳಿ ಹಾಕಬೇಡ. ಎಲ್ಲ ನಿನ್ನ ದುರ್ಬುದ್ಧಿಯನ್ನ ಕಿತ್ತು ಒಗೆದು ದೇವನ ಪರಿಶುದ್ಧವಾದಂಥ ವಾಕ್ಯದಲ್ಲಿ ನೀನು ನಿನ್ನ ಕುಟುಂಬವನ್ನು ಒಪ್ಪಿಸಿ ಪ್ರಾರ್ಥಿಸು. ಇಲ್ಲಿ ಶತಾಧಿಪತಿ ಕೇಳಿದ ಕೂಡಲೇ ಯೇಸುವಿನ ಮರು ಉತ್ತರ, ನಾನೇ ನಿಮ್ಮನೆಗೆ ಬರ್ತೇನೆ, ನಾನೇ ನಿಮ್ಮನೆಗೆ ಬರ್ತೇನೆ. ಹಾಗಾದರೆ ನಿಮ್ಮ ಒಂದು ಪ್ರಾರ್ಥನೆಗೆ ಯೇಸು ನಿಮ್ಮ ಮನೆಗೆ ಬರಲಿಕ್ಕೆ ಇದ್ದಾರೆ. ಆದರೆ ನೀವು ಯೇಸುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೀವು ತಯಾರಾ? ನೀವು ತಯಾರ? ಯೇಸು ನಿಮ್ಮ ಮನೆಗೆ ಬರ್ತಾರೆ. ನಿನ್ನ ಜೊತೆಯಲ್ಲಿ ಬರುವಂಥ ದೇವನು, ನಿಮ್ಮನ್ನು ಆಶೀರ್ವದಿಸುವಂಥ ದೇವನು, ನಿನ್ನ ಕುಟುಂಬದಲ್ಲಿ ದೇವನ ಪ್ರಸನ್ನತೆಯನ್ನು ಸ್ಥಾಪಿಸುವಂಥ ದೇವನು. ಅದಕ್ಕಾಗಿ ಆ ರೋಗಿಯನ್ನು ನೋಡ್ಲಿಕ್ಕಾಗಿ, ಸ್ವಸ್ಥ ಮಾಡುವುದು ಮಾತ್ರವಲ್ಲ, ನಿನ್ನ ಮನೆಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನಾನು ನಿನ್ನೊಂದಿಗೆ ಬರ್ತೇನೆ ಎಂಬುದಾಗಿ ಯೇಸು ಅಡ್ವಾನ್ಸ್ ಆಗಿ ಹೇಳ್ತಾರೆ. ಓ, ನಾನು ಬರ್ತೇನೆ ನಿನ್ನ ಜೊತೆ. ಶತಾಧಿಪತಿ ಕೇಳ್ತಾನೆ, ಸ್ವಾಮಿ ಈ ರೋಗಿಗಾಗಿ ಪ್ರಾರ್ಥಿಸು. ಯೇಸು ಹೇಳಿದ್ರು, ಬೇಡ, ನಾನು ನಿಮ್ಮನೆಗೆ ಬರ್ತೇನೆ. ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿ ನಿಮ್ಮ ಹೃದಯಗಳನ್ನು ದೇವನಿಗೆ ಒಪ್ಪಿಸಿಕೊಡ್ರಿ. ಏಕೆಂದರೆ ಯೇಸು ನಮ್ಮ ಮಾತಿಗೆ ಬೆಲೆ ಕೊಡುವಂಥ ದೇವನು, ನಮ್ಮನ್ನು ಸ್ಪಂದಿಸುವಂಥ ದೇವನು, ನಮಗೆ ರಕ್ಷಣೆಯನ್ನು ಕೊಡುವಂಥ ದೇವನು. ಯಾವ ಕಾರಣಕ್ಕೂ ಮೋಸ ಮಾಡುವಂಥ ದೇವನಲ್ಲ, ಸ್ತಂಭವಾಗಿ ನಿಲ್ಲುವಂಥ ಒಂದು ದೇವನಲ್ಲ, ಮೂಕನಾಕಿ ನಿಲ್ಲುವಂಥ ದೇವನಲ್ಲ. ಆ ದೇವನು ನಮ್ಮ ಜೊತೆಯಲ್ಲಿ ನಮ್ಮೊಂದಿಗೆ ವಾಸ ಮಾಡುವಂಥ ದೇವನು. ಅದಕ್ಕಾಗಿ ಇಲ್ಲಿ ವಾಕ್ಯ ಇದೆ, ಓದಿ ವಾಕ್ಯ, ಮುಂದಿನ ವಾಕ್ಯ. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಇಲ್ಲಿ ಈ ವಾಕ್ಯ ತುಂಬಾ ಇಂಪಾರ್ಟೆಂಟ್. ಸ್ವಾಮಿ, ನೀವು ನನ್ನ ಮನೆಗೆ ಬರ್ತೀರಾ? ಅಷ್ಟು ಯೋಗ್ಯತೆ ಉಳ್ಳವನು ನಾನಲ್ಲ, ಅಷ್ಟು ಯೋಗ್ಯತೆ ಉಳ್ಳವನು ನಾನಲ್ಲ. ನೀವು ಪರಲೋಕದ ಭೂಲೋಕದ ರಾಜಾದಿರಾಜನು, ದೇವಾದಿದೇವನು. ಇದು ನನ್ನ ಮನೆಗೆ ದೇವರು ನೀವು ಬರುವಂಥದ್ದ? ಸ್ವಾಮಿ, ಅಂತ ಒಂದು ಸೌಭಾಗ್ಯ ನನ್ನದಲ್ಲ. ಆದರೆ ನೀವು ನನ್ನ ಮನೆಗೆ ಬರ್ತೀನಿ ಅಂದ್ರಿ, ತುಂಬ ಸಂತೋಷ. ಆದರೆ ಯೋಗ್ಯತೆ ನನಗಿಲ್ಲ, ಯೋಗ್ಯತೆ ಇಲ್ಲ. ನೋಡ್ರಿ, ನಾವಾದರೆ ಬನ್ನಿ ಸ್ವಾಮಿ ಹೋಗೋಣ, ಈಗಲೇ ಬೈಕ್ ತರ್ತೀನಿ, ಕಾರ್ ತರ್ತೀನಿ, ಕಾರಲ್ಲಿ ಕರ್ಕೊಂಡು ಹೊರಟೋಗ್ತೇನೆ, ಹೌದಲ್ಲ? ಶತಾಧಿಪತಿ ಹೇಳ್ದ, ಪಾಪಿಷ್ಟು ಸ್ವಾಮಿ, ನಾನು ಪಾಪಿ, ಅಲ್ಪನು, ನನಗೆ ಕೆಲಸ ಇದೆ, ನಾನೊಂದು ಕ್ಯಾಪ್ಟನ್. ಆದರೆ ನಿಮ್ಮನ್ನು ನನ್ನ ಮನೆಗೆ ಕರ್ಕೊಂಡು ಹೋಗೋಷ್ಟು ಯೋಗ್ಯತೆ ನನಗಿಲ್ಲ. ನೆಕ್ಸ್ಟ್ ಮರು ಉತ್ತರ ನೋಡ್ರಿ, ಓದಿ ಮುಂದಿನ ವಾಕ್ಯ. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಇಲ್ಲಿ ಮರುವಾಕ್ಯ ಹೇಳ್ತಾನೆ, ಸ್ವಾಮಿ ನೀವು ನನ್ನ ಮನೆಗೆ ಬರಬೇಡ್ರಿ, ನನಗೆ ಸಂತೋಷ, ಕರ್ಕೊಂಡು ಹೋಗ್ಲಿಕ್ಕೆ ಸಂತೋಷ. ಆದರೆ
ನಾನು ಯೋಗ್ಯನಲ್ಲ, ನನ್ನ ಹೆಂಡತಿ ಯೋಗ್ಯಳಲ್ಲ, ನನ್ನ ಮಕ್ಕಳು ಯೋಗ್ಯರಲ್ಲ. ನಾವು ಇಂಥ ಪರಿಶುದ್ಧವಾದ ದೇವನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನಮಗಿಲ್ಲ ಸ್ವಾಮಿ. ನೀವು ನಿಂತ ಜಾಗದಲ್ಲಿ ಆ ರೋಗಿಗಾಗಿ ಗುಣಪಡಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಆತನಿಗಾಗಿ ಸ್ವಾಮಿ ಈ ನಿಮಿಷ ಬಿಡುಗಡೆ ಕೊಡ್ರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಒಂದು ವ್ಯಕ್ತಿ ಯಾವಾಗ ನಿಮ್ಮ ಹಣೆ ಭೂಮಿಗೆ ತಾಕುವಷ್ಟು ನೀವು ತಗ್ಗುತ್ತೀರೋ, ನಾವು ಸ್ವಲ್ಪ ಡ್ರೆಸ್ ಎಲ್ಲ ಮಾಡಿ ಮೇಕಪ್ ಎಲ್ಲ, ಅದರಲ್ಲೂ ಸ್ವಲ್ಪ ದುಡ್ಡು ಗಿಡ್ ಜಾಸ್ತಿ ಆಗಿ ಹಿಂಸೆ ಮಾಡಿ ಗಂಡನಿಗೆ, ಅದಾದಮೇಲೆ ಬ್ಯೂಟಿಷಿಯನ್ ಹತ್ರ ಹೋಗಿ ಅವಳು ಬರ ಬಣ್ಣ ಎಲ್ಲ ನಿಮ್ಗೆ ಹಾಕಿ, ಅದಾದಮೇಲೆ ಮೇಕಪ್ ಎಲ್ಲ ಆದಮೇಲೆ ನಮ್ಮ ಸ್ಟೈಲೇ ಬದಲಾವಣೆ ಆಗುತ್ತೆ, ನಮ್ಮ ಮಾತೇ ಬದಲಾವಣೆ ಆಗುತ್ತೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ತಗ್ಗಿಸು. ಏಕೆಂದರೆ ನಾವು ಏನೇ ಮಾಡಿದ್ರು, ಎಷ್ಟೇ ದೊಡ್ಡ, ಇಲ್ಲಿ ಸಿಲ್ಕ್ ಫ್ಯಾಕ್ಟರಿ ಇದೆ, ಅಲ್ಲಿ ರೇಷ್ಮೆ ಸೀರೆ ಎಣಿತಾರೆ. ಸ್ಟಾರ್ಟಿಂಗ್ ಎಷ್ಟು ಗೊತ್ತಾ? ಹೋಗಿದ್ದೀರಾ ಅಲ್ಲಿ? ಹೋಗಿದ್ದೀರಾ? ಹೋಗಿಲ್ಲ? ಯಾರು ಹೋಗಿಲ್ವಾ? ನಾನು ಹೋಗಿದ್ದೇನೆ. ನಾನು ನನ್ನ ಮಿಸ್ಸನ್ನು ಕರ್ಕೊಂಡು ಹೋಗಿದ್ದೆ. ತುಂಬ ಕೇಳ್ತಾ ಇದ್ದಾರೆ, ರೀ ಮೈಸೂರಲ್ಲೇ ಇದ್ದು ನನಗೆ ಮೈಸೂರು ಸ್ಯಾರಿ ಕೊಡಿಸಿಲ್ವ ಅಂತ. ಸರಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಯಾವುದೋ ಒಂದು ಹಣ ಬಂತು, ಕರ್ಕೊಂಡೋದೆ. ಸ್ಟಾರ್ಟಿಂಗ್ ರೇಟ್ ಆ ಸಿಲ್ಕ್ ಫ್ಯಾಕ್ಟ್ರಿ ಹೋಗಿ, ಇಲ್ಲೇ ಇದೆ ಪಕ್ಕದಲ್ಲೇ ಶೋರೂಮ್ ಇದೆ, ಬೆಳಗ್ಗೆ ಹೊತ್ತು ವ್ಯಾಪಾರ ಮಾಡಿದೆ. ಸ್ಟಾರ್ಟಿಂಗ್ ರೇಟು 15,000 ರೂಪಾಯಿ ಸ್ಟಾರ್ಟಿಂಗ್. ಈಗ ಎಷ್ಟಾಗಿದೆ ಗೊತ್ತಿಲ್ಲ. ಅದಾದಮೇಲೆ ಏನೋ ಆ ಟೈಮಲ್ಲಿ ಸ್ವಲ್ಪ ನನಗೆ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಒಂದು ಬಿಲ್ಲು ಬಂತು. ಅದಾದಮೇಲೆ ಅಲ್ಲಿರೋ ಒಂದು ವ್ಯಕ್ತಿ ಹೇಳಿದರು, ಕಣ್ಣೊಡ್ದು ಈಚೆ ಕರೆದು, ದಯವಿಟ್ಟು ಕ್ಯಾಶ್ ಕೊಟ್ಟು ಸೀರೆ ಇಸ್ಕೊಳ್ಬೇಡ್ರಿ, ನೀವು ಗೌರ್ಮೆಂಟ್ ಎಂಪ್ಲಾಯ? ಎಸ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಅಯ್ಯೋ, ಒಂದೇ ಒಂದು ಸೈನ್ ಹಾಕಿ ಕೊಡಿ, ಸ್ಯಾಲ್ರಿ ಕಟ್ ಮಾಡ್ತೀವಿ, ಈಸ್ಕೊಟ್ರಿ, 3-4 ಸೀರೆ ಇಸ್ಕೊಟ್ರಿ, ಇದೆಲ್ಲ ಸಿಗಲ್ಲ ನಿಮಗೆ ಅಂತ. ಸರಿ, ಬಂದಿದ್ದು ಯಾವುದು ಆಫರ್ ಇತ್ತು, ಏನೋ ಆಫರು ಆ ಟೈಮಲ್ಲಿ. ನಾನು 3 ಸೀರೆ ನನ್ನ ಹೆಂಡತಿಗೆ ಹೇಳಿದೆ, 3 ಸೀರೆ ತಗೋ ಅಂತ. ನನ್ನ ಹೆಂಡತಿಗೆ ಒಂದೇ ಸಂತೋಷ. ಹೆಂಗಸರಿಗೆ ಒಂದು ಸೀರೆ ಅಂದರೆ, ಅದರಲ್ಲೂ ರೇಷ್ಮೆ ಸೀರೆ ಅಂತ ಹೇಳಿದರೆ ಅದು ಬಾಯಿ ಬಿಟ್ಟು ಒಂದೇ, ರೀ 3 ಸೀರೆನಾ? ನಾನು ಹೇಳಿದೆ, 3 ಸೀರೆ ರೀ, ಸ್ಟಾರ್ಟಿಂಗ್ 15, ಆಗಲಿ ನೀನು ಇಷ್ಟದಂತೆ ತಗೋ, ಕಟ್ಟೋ ನಾನು, ದುಡ್ಡು ಕಟ್ಟೋ ನಾನು ಅಂಥೇಳಿ ಆಕೆಗೆ 3 ಸೀರೆ ಕೊಡಿಸಿ. ತುಂಬ ಸಂತೋಷ ಆಯಿತು, ನಮಗೂ ಒಂದು ಸಮಾಧಾನ ಆಯಿತು. ಪ್ರಿಯರೇ, ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಈ ಭೂಮಿಯಲ್ಲಿ ಎಷ್ಟು ನಾವು ತಗ್ಗಿಸ್ಕೊಂಡು ದೇವನಲ್ಲಿ ಸಾಕ್ಷಿಯಾಗಿ ಬದುಕ್ತೀವೋ. ಈಗ ನನ್ನ ಹೆಂಡತಿಗೆ 3 ಸೀರೆ ಇಸ್ಕೊಟ್ಟೆ, 3 ಸೀರೆ ಮನೇಲಿದೆ. ಒಂದು ನನ್ನ ಚಿಕ್ಕ ಮಗಳು ತೊಗೊಂಡೋದು, ಇನ್ನು 2 ಸೀರೆ ಮನೆಯಲ್ಲೇ ಇದೆ. ನನ್ನ ದೊಡ್ಡ ಮಗಳು ಯಾವತ್ತಾದರೂ ಉಟ್ಕೊಳ್ಳೋಂಥ ವ್ಯಕ್ತಿ ಇಲ್ಲ. ಆಕೆ ಮರಣ ಹೊಂದಿದ್ರು, ಸೀರೆ ಮನೇಲಿದೆ. ಯಾವುದು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ನಮಗೆ ಸಿಗುವಂಥದ್ದು ಹಾಕುವಂಥ ಬಟ್ಟೆ ಸಹ ಬಿಚ್ಚಿ ಪೆಟ್ಟಿಗೆಯಲ್ಲೋ ಹಾಗೂ ಶವ ಸಂಸ್ಕಾರ ಮಾಡುವಾಗ ಬಾಳೆಯಲ್ಲಿ ಹಾಕಿ 3 ಇಡಿ ಮಣ್ಣು ಹಾಕ್ತಾರೆ. ನಮ್ಮದಾದರೂ ಒಂದು ಸ್ವಲ್ಪ ಗೌರವವಾಗಿ ಪೆಟ್ಟಿಗೆಯಲ್ಲಿ ಹಾಕಿ, ಸೂಟೋ ಬೂಟೋ ಸ್ಯಾರಿನೋ ಹಾಕಿ, ಮದುವೆ ಸೀರೆ, ನಮ್ಮಲ್ಲಿ ಮದುವೆ ಸೀರೆ ಉಡಿಸ್ತಾರೆ, ಸತ್ತಾಗ ಮದುವೆ ಸೀರೆ ಉಡಿಸ್ತಾರೆ, ರಿಸೆಪ್ಷನ್ಗೆ ಹಾಕಿದ್ದು. ನನ್ನ ಹೆಂಡತಿಗೆ ಅದೇ ಹಾಕಿದ್ದು ನಾವು, ರಿಸೆಪ್ಷನ್ಗೆ ಆ ಸೀರೆ, ಅದನ್ನೇ ಪೆಟ್ಟಿಯಲ್ಲಿ ಹಾಕಿ ಮಲಗಿಸಿ 3 ಇಡಿ ಮಣ್ಣು ಹಾಕ್ತೀವಿ. ಕ್ರೈಸ್ತರಲ್ಲಿ ನಾನು ಲಿಂಗಾಯಿಸಿದ್ದು ಒಂದು ವರ್ಷದ ಹಿಂದೆ ಒಂದು ಸಾವಿಗೆ ಹೋಗಿದ್ದು. ಪಾಪ ಆ ತಾಯಿ ಚೆನ್ನಾಗಿ ಬಾಳಿ ಬದುಕಿದವರು ಎಲ್ಲ ಬಟ್ಟೆ ಎಲ್ಲ ತೆಗೆದು ಬಾಳೆಯಲ್ಲಿ ಹಾಕಿ ಒಂದು ಗೂಡು ಮಾಡಿ ತಲೆ ಒಳಗೆ ಹಾಕಿ 3 ಇಡಿ ಮಣ್ಣು ಹಾಕಿದ್ರು. ಮನುಷ್ಯನ ಸ್ಥಿತಿ ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ 3 ಇಡಿ ಮಣ್ಣಿಗೆ ಸಮ. ಶ್ರಾದ್ದ ಹೇಳ್ತಾನೆ, ಅಯ್ಯ ನೀನು ನನ್ನ ಮನೆಗೆ ಬರೋದಾ? ಯೋಗ್ಯತೆ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ಇಲ್ಲದಿದ್ದರೂ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಸ್ವಾಮಿ, ತಗ್ಗಿಸ್ಕೊಂಡು ಕೇಳ್ತಾನೆ, ನನ್ನ ಮನೆಯಲ್ಲಿರುವಂಥ ವ್ಯಕ್ತಿಗೆ ಸ್ವಸ್ಥ ಮಾಡು. ಈ ನಮ್ರತೆಯ ಪ್ರಾರ್ಥನೆ ನಿನ್ನದಾಗಿಸ್ಬಿಟ್ಟು
ಕಾರಣ ಸಮಯ ಇಲ್ಲ. ನೀವು ನೆನ್ಸ್ಕೊಂಡಿದ್ದೀರಿ, ಅಯ್ಯೋ ಲೋಕ ಅದಾದ್ಮೇಲೆ ನಾನು ಮಾಡಿದಂಗೆ, ನಾನು ಸಂಪಾದಿಸಿದಂಗೆ, ನಾನು ಲ್ಯಾವಿಶ್ ಆಗಿ ಜೀವನ, ಏನು ಲ್ಯಾವಿಶ್ ಆಗಿ ಎಷ್ಟು ತಿಂತೀರಿ, ಎಷ್ಟು ಸಂತೋಷ ಪಡ್ತೀರಿ, ಎಷ್ಟು ಸುಖ ಇದೆ ಯೋಚನೆ ಮಾಡ್ರಿ. ಈ ಶರೀರವು ಮಣ್ಣಿಗೆ ಮಣ್ಣಾಗಿ ನೀವೆಷ್ಟು ಒಳ್ಳೆಯ ಪದಾರ್ಥವನ್ನು ತಿಂತೀರೋ ಆ ಪದಾರ್ಥ ತಿನ್ನುವಂಥದ್ದು ಸತ್ತು ಮಣ್ಣಲ್ಲಿ ಮಲಗಿಸುವಾಗ ಹುಳಗಳಿಗೆ ಒಳ್ಳೆ ಊಟ ಆಗ್ತಕ್ಕಂಥದ್ದು ನಮ್ಮ ಶರೀರ. ಇದು ಮರಿಬೇಡ. ಈ ಶರೀರವು ಹುಳಕ್ಕೆ ಊಟ, ಹುಳಕ್ಕೆ ಒಳ್ಳೆ ಗಟ್ಟು ಮಸ್ತಾಗ್ತದೆ. ಹುಳ ಸ್ಮಶಾನದಲ್ಲಿ ಇರೋ ಹುಳುಗಳು ಇಷ್ಟಿಷ್ಟು ದಪ್ಪ ಇರ್ತವೆ, ಯಾಕಂದರೆ ನಮ್ಮನ್ನು ತಿನ್ನುವಂಥ ಹುಳಗಳು. ನಮ್ಮ ಯೋಗ್ಯತೆ ಮೂರಡಿ ಮಣ್ಣು. ಈ ಮಣ್ಣಿಗಾಗಿ ಲೋಕದಲ್ಲಿ ಯಾವ ಕಾರಣಕ್ಕೂ ಹಂಬಲಿಸಬೇಡ. ಅದಕ್ಕಾಗಿ ಶತಾಧಿಪತಿ ಹೇಳ್ತಾನೆ, ಮುಂದಿನ ವಾಕ್ಯ ನೋಡ್ರಿ, ಎಷ್ಟು ಒಳ್ಳೆ ವಾಕ್ಯ. ಓದಿ ಬ್ರದರ್ ವಾಕ್ಯ. ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ಮತ್ತೊಬ್ಬನ ರಾಜನ ಕೈ ಕೆಳಗೆ ಇರುವವನು, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ, ಅನೇಕ ಸೈನಿಕರಿದ್ದಾರೆ. ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ, ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ, ಸೇವಕನಿಗೆ ಇಂಥದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ಈ ಮಾತನ್ನು ಕೇಳಿದ್ದೆ ಯೇಸುವಿಗೆ ಅತ್ಯಾಶ್ಚರ್ಯವಾಯಿತು. ಯಾಕೆ ಅತಿ ಆಶ್ಚರ್ಯ ಆಯ್ತು? ಈತನು ಒಂದು ಕ್ಯಾಪ್ಟನ್, ಈತನು ಒಂದು ಶತಾಧಿಪತಿ, ಈತನು ಇಂಥ ಒಂದು ವಿಶ್ವಾಸ, ಗಾಢವಾದ ವಿಶ್ವಾಸವನ್ನಿಟ್ಟು ನನ್ನಲ್ಲಿ ಬಂದ್ಯಾನಲ್ಲ. ಈ ವಿಶ್ವಾಸವು ಅಲ್ಲಿ ಇಸ್ರಾಯೇಲ್ ಮಕ್ಕಳಿಗೂ ಸಹ ಇಲ್ಲ. ನಾನು ಈಜಿಪ್ಟಿನಿಂದ ಹಾಲು ಜೇನು ಹರಿಯುವಂತ ಕಾನಾನ್ ನಾಡಿಗೆ ಕರ್ಕೊಂಡು ಬಂದಂತ ಈ ಮಕ್ಕಳಿಗೂ ಇಂಥ ಗಾಢವಾದಂಥ ವಿಶ್ವಾಸ ಇಲ್ವಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಇಲ್ಲಿ ಎಷ್ಟು ಜನ ಕ್ರೈಸ್ತರು, ಎಷ್ಟು ಜನ ಅಕ್ರೈಸ್ತರು ಇದ್ದೀರಿ ನನಗೆ ಗೊತ್ತಿಲ್ಲ. ಬದಲಾಗಿ ದೇವನ ವಾಕ್ಯ ಹೇಳ್ತದೆ, ಇಲ್ಲಿ ಕ್ರೈಸ್ತನೋ ಅಕ್ರೈಸ್ತರೋ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾದಂಥ ಕಾರ್ಯ, ಬಂದಂತ ನೀನು ಈ ಯೇಸು ಕ್ರಿಸ್ತನನ್ನ ನಿನ್ನ ರಕ್ಷಕನಾಗಿ ವಿಶ್ವಾಸ ಇಡ್ತೀಯ. ಈತನ ಅಪ್ಪಟ್ಟ ಅಕ್ರೈಸ್ತ, ಅದು ದೊಡ್ಡ ಉದ್ಯೋಗದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ. ಆತನು ಯೇಸುವಿನ ಮುಂದೆ ನಮ್ರತೆಯಿಂದ, ದಾಹದಿಂದ, ನಂಬಿಕೆಯಿಂದ, ನಿರೀಕ್ಷೆಯೊಂದಿಗೆ ಬಂದ. ಆತನು ನಂಬಿಕೆ ಹಾಗೂ ದಾಹದಿಂದ ಹಾಗೂ ಅವನು ಬಂದಂತ ಒಂದು ಕಾರ್ಯ, ಆತನು ನಿರೀಕ್ಷೆ ಇಟ್ಟ, ಇವರಲ್ಲಿ ನನ್ನ ಸೇವಕನು ಗುಣ ಆಗ್ತಾನೆ. ಬೇರೆ ಯಾವ ಔಷಧಿಯೋ ಯಾವ ಮುಲಾಮು ಅಲ್ಲ, ನಾನು ಈತನಲ್ಲಿ, ಈ ಯೇಸುವಲ್ಲಿ ಹೋದಾಗ ನನ್ನ ಎಲ್ಲ ಕಾರ್ಯವೂ ಸ್ವಸ್ಥವಾಗ್ತದೆ, ನನ್ನ ಸೇವಕನು ಆತನು ಆ ಕ್ಷಣವೇ ಗುಣ ಆಗ್ತಾನೆ ಎಂಬುದಾಗಿ ವಿಶ್ವಾಸದೊಂದಿಗೆ ಆತನ ಗುರಿಯೇ ಯೇಸುವಿನಲ್ಲಿ ನಂಬಿಕೆ ಗುರಿಯಾಗಿತ್ತು. ನಿನ್ನ ನಂಬಿಕೆ ಬಂದಂತ ನೀವು ಯಾವ ವಿಷಯಕ್ಕಾದರೂ ನೀವು ಪ್ರಾರ್ಥಿಸುವಾಗ ನಿಮ್ಮ ಒಂದು ವಿಶ್ವಾಸ ಯಾವ ಕಾರಣಕ್ಕೂ ಅವಿಶ್ವಾಸದ ಕಾರ್ಯ ಇರಬಾರದು. ನಿಮ್ಮ ವಿಶ್ವಾಸ, ಆ ನಿರೀಕ್ಷೆ, ನನ್ನ ಯೇಸುವಿನಲ್ಲಿ ಬಂದಾಗ ನಾನು ಬರಿಗೈಲಿ ಹೋಗೋದಿಲ್ಲ, ನನ್ನ ಯೇಸುವಿನಲ್ಲಿ ಬಂದಾಗ ನಾನು ಆತನನ್ನು ನನ್ನ ರಕ್ಷಕ, ನನ್ನ ದೇವನಾಗಿ ಈ ಕ್ಷಣ ನಾನು ಪೂಜಿಸ್ತೇನೆ, ಆರಾಧಿಸ್ತೇನೆ, ತೀರ್ಮಾನಿಸ್ತೇನೆ. ತೀರ್ಮಾನವೇ ಆತನದು. ಓದಿ ಬ್ರದರ್ ವಾಕ್ಯ. ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು, ಇಂಥ ಗಾಢವಾದ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲಿ ಕೂಡ ನೋಡ್ಲಿಲ್ಲ. ಇಸ್ರೇಲ್ ಮಕ್ಕಳು ನನ್ನ ಸ್ವಂತ ಮಕ್ಕಳು ಎಂಬುದಾಗಿ ನಾನು ಆರಿಸಿಕೊಂಡೆ. ನನ್ನ ಮಕ್ಕಳಲ್ಲಿ, ಇಸ್ರೇಲ್ ಮಕ್ಕಳಲ್ಲೂ ಇಂಥ ವಿಶ್ವಾಸವನ್ನು ನಾನು ನೋಡಲಿಲ್ಲ. ಇಲ್ಲಿ ಬಂದಂಥ ಅನೇಕ ಮಕ್ಕಳಿದ್ದೀರಿ, ಅಕ್ರೈಸ್ತರಿದ್ದೀರಿ. ದೇವನ ವಾಕ್ಯ ಹೇಳ್ತದೆ, ವಿಶ್ವಾಸಿಸು.
ನಿಮ್ಮ ವಿಶ್ವಾಸ ಗಾಢವಾದಂಥ ಪರಿಶುದ್ಧವಾದ ವಿಶ್ವಾಸವು ನಿರೀಕ್ಷೆ ಇರುವಂಥ ವಿಶ್ವಾಸ ಇಟ್ಟು, ಅನಿರೀಕ್ಷಿತವಾಗಿ ಬಂದಿದ್ದೀರಿ, ನಿರೀಕ್ಷೆ ಇಟ್ಟು ಪ್ರಾರ್ಥಿಸ್ರಿ. ನಿಮ್ಮ ಪ್ರಾರ್ಥನೆಗೆ ದೇವನು ಸದ್ದುತ್ತರ ಕೊಡುವಂಥ ದೇವನು. ನಿಮ್ಮ ನಂಬಿಕೆ ಅದು ನಿರೀಕ್ಷೆ ಆಗಿರಲಿ. ನಿಮ್ಮ ನಂಬಿಕೆಯೇ ನಿಮಗೆ ಅದು ಏನೇ ಪ್ರಾಬ್ಲಮ್ ಇದ್ರು, ಅದು ನಿಮಗೆ ಎಂಥ ಮರಣಕರವಾದ ವ್ಯಾಧಿಯೋ, ಸೈತಾನ ಕಾರ್ಯವೋ, ಮಾಟವೋ, ಏನೇ ಪ್ರಾಬ್ಲಮ್ ಇದ್ದರೂ ದೇವನ ಮುಂದೆ ಸ್ವಸ್ಥ ಮಾಡುವಂಥ ಶಕ್ತಿಯೇ ದೇವನ. ಅದಕ್ಕೆ ಅವರಿಗೆ ದೇವರು ಎಂಬುದಾಗಿ ಹೇಳಿದ್ರು. ಆ ದೇವನ ಮುಂದೆ ಒಪ್ಪಿಸಿಕೊಟ್ಟದು ಮಾತ್ರವಲ್ಲ, ಈ ನಿರೀಕ್ಷೆಯೊಂದಿಗೆ ನಿನ್ನ ಜೀವನ ಇರು. ಸದಾಕಾಲ ಆತನನ್ನ ರಕ್ಷಕನಾಗಿ ಸ್ವೀಕಾರ ಮಾಡು. ಮುಂದಿನ ವಾಕ್ಯ ನೋಡ್ರಿ, ಆ ವಾಕ್ಯ ಓದಿ ವಾಕ್ಯ. ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಾಮ, ಈಸಾಕ, ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು. ಆದರೆ ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ತಬ್ಬಲಾಗುವುದು. ಅಲ್ಲಿ ಆ ಕಾರ್ಗತ್ತಲಲ್ಲಿ ಅವರ ಗೋಳಾಟವೇನೋ, ಹಲ್ಲು ಕಡಿತವೇನೋ. ಅನಂತರ ಯೇಸು ಸಾಕು. ಕಡೆಯದಾಗಿ ದೇವನ ವಾಕ್ಯ ಒಂದು ಹೇಳ್ತಾರೆ, ನಾನು ಆರಿಸಿಕೊಂಡಂತ ಮಕ್ಕಳು ಔತಣ ಮೀನ್ಸ್ ಪರಲೋಕ, ಸತ್ತ ಮೇಲೆ ನಾವು ನೋಡುವಂಥದ್ದೇ ಒಂದು ದೊಡ್ಡ ಮಹಾಸುದಿನ ಪರಲೋಕ, ಮೋಕ್ಷ ಎಂಬುದಾಗಿ ಹೇಳ್ತಾರೆ. ಈ ಪರಲೋಕಕ್ಕೆ ನಾವು ಹೋಗಬೇಕಾದರೆ ಈ ಭೂಮಿಯಲ್ಲಿ, ನಾನು ಟೆಂಪ್ರವರಿಯಾಗಿ ಬಂದಂಥ ಈ ಭೂಮಿಯಲ್ಲಿ ನೀನು ಒಂದು ವಿಶ್ವಾಸ, ಸ್ಟ್ರಾಂಗ್ ಫೇತ್, ಆ ವಿಶ್ವಾಸವು ಎಂದಿಗೂ ಅಲಗದಂತೆ, ಅಲ್ಲಾಡದಂತೆ ನಿನ್ನನ್ನು ಆರಿಸಿಕೊಂಡು ಅರಸಿದಂಥ ನೀನು ಹಬ್ಬದೂಟಕ್ಕೆ ನೀನು ನಿನ್ನ ಕುಟುಂಬವನ್ನ ನಾನು ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ಕುಟುಂಬವೇ ಅಂತ್ಯ ದಿನಗಳಲ್ಲಿ ವಿಶ್ವಾಸ ಭ್ರಷ್ಟರಾಗಿ ಹೋಗಿ ಅನ್ಯ ಮತಸ್ಥರು ಈ ಔತಣ ಕೂಟಕ್ಕೆ ಬರಲಿಕ್ಕಿದ್ದಾರೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಯಾರೆಲ್ಲ ನೀವು ಬಂದಿದ್ದೀರಿ, ಯಾರೆಲ್ಲ ಅನ್ಯ ಮತಕ್ಕೆ ಸೇರಿದಂಥ ವ್ಯಕ್ತಿಗಳಿದ್ದೀರಿ, ದೇವನ ವಾಕ್ಯ ಹೇಳ್ತದೆ, ನೀವು ಪರಲೋಕದಲ್ಲಿ ಆ ಮಹಾ ಔತಣಕ್ಕೆ ದೇವನು ನಿಮ್ಮನ್ನು ಆಹ್ವಾನಿಸಿದ್ದಾರೆ. ಈ ಆಹ್ವಾನವನ್ನು ಯಾರು ಯಾವ ಕಾರಣಕ್ಕೂ ತಪ್ಪಿಸಿಕೊಳ್ಬೇಡ್ರಿ. ಏಕೆಂದರೆ ದೇವನ ವಾಕ್ಯ ಹೇಳ್ತದೆ, ನೀನು ಅಶುದ್ಧ ಕಾರ್ಯದಿಂದ ಶುದ್ಧಕ್ಕೆ ಬಾ. ಶುದ್ಧ ಕಾರ್ಯಕ್ಕೆ ಬಂದ ಮೇಲೆ ನೀನು ಯಾವ ಕಾರಣಕ್ಕೂ ಅಶುದ್ಧವನ್ನು ತಿರುಗಿ ನೋಡಬೇಡ. ಏಕೆಂದರೆ ನನ್ನ ಆಯುಸ್ಸು ನಮಗೆ ಯಾರಿಗೂ ಗೊತ್ತಿಲ್ಲದಂಥ ನಿಗೂಢವಾದಂಥ ಒಂದು ರಹಸ್ಯ. ಈ ದೆಸೆಯಲ್ಲಿ ದೇವನ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಆರಿಸಿಕೊಂಡ ಮೇಲೆ ಮತ್ತೆ ಹಿಂದಕ್ಕೆ ಹೋಗಬೇಡ. ಮುಂದೆ ನೀನು ವಿಶ್ವಾಸದೊಂದಿಗೆ ಬಂದಾಗ ನೀನು, ನಿನ್ನ ಕುಟುಂಬವು ರಕ್ಷಣೆ ಹೊಂದಿಕೊಳ್ಳುತ್ತದೆ ಎಂಬುದಾಗಿ. ಆದರೆ ಕ್ರೈಸ್ತರಿಗೆ ದೇವನ ವಾಕ್ಯ ಹೇಳಿದಾಗೆ, ನನ್ನ ಇಸ್ರಾಯೇಲ್ ಮಕ್ಕಳಿಗೆ ವಿಶ್ವಾಸ ಇಲ್ಲ ಎಂಬುದಾಗಿ. ನಾನು ಎಲ್ಲ ಕ್ರೈಸ್ತರ ಬಗ್ಗೆ ಹೇಳ್ತಾ ಇಲ್ಲ, ಅನೇಕ ಕ್ರೈಸ್ತರಿಗೆ ಈ ಒಂದು ಕಾರ್ಯ, ಒಂದು ಬೋಧೆ ಇಲ್ಲದೆ ಕುಡಿಯೋದು, ಮೋಸ, ವಂಚನೆ, ಈ ಒಂದು ಕಾರ್ಯದಲ್ಲಿ ಯೇಸು ಸ್ವಾಮಿಯನ್ನ ನಿರ್ಲಕ್ಷ್ಯ. ಏನಂದರೆ ಕರ್ತವ್ಯ, ನಾನು ಕ್ರಿಶ್ಚಿಯನ್, ಚರ್ಚಿಗೆ ಬರಬೇಕು, ಬರ್ತಾರೆ. ಅದಾದಮೇಲೆ ಹಬ್ಬದ ಒಂದು ಯಾವುದೋ ಒಂದು ಹಬ್ಬಗಳಲ್ಲಿ ಪಾಪೈಕ್ಯಾಪನೆ ಮಾಡ್ತಾರೆ. ಅದಾದಮೇಲೆ ಕೇವಲ ಲೂಸ್ ಟಾಕು, ವಲ್ಸ್ ಮಾತುಗಳು, ಇದೆಲ್ಲ ಇದೆಲ್ಲಿ ಸಭೆಯಲ್ಲೂ ಆಗ್ತದೆ. ಅನೇಕ ಗುರುಗಳು ಈ ಅಂತ್ಯಕಾಲದಲ್ಲಿ ಗುರುಗಳ ಮಾತು ಬಾಯಲ್ಲೂ ಅನೇಕ ನೀವು ವಿಡಿಯೋಗಳನ್ನು ನೋಡಿದ್ದೀರಿ. ಅದರಲ್ಲೂ ಗುರುಗಳು ಹೊಲ್ಸು ಮಾತನ್ನು ಮಾತನಾಡಿರ್ತಕ್ಕಂಥ ಕಾರ್ಯ. ನನಗೆ ಒಂದು ಅಕ್ರೈಸ್ತರು ಕೇಳಿದ್ರು, ಏನು ಬ್ರದರ್ ಈ ಥರ ಅಂತ. ನಾನು ಹೇಳಿದೆ, ಗುರುಗಳನ್ನ ನೋಡಬೇಡ, ಗುರುಗಳನ್ನ ನೋಡಿದ್ರೆ ನೀನು ಮೋಕ್ಷಕ್ಕೆ ಹೋಗೋದಿಲ್ಲ, ನನ್ನ ನೋಡಿದ್ರು ಮೋಕ್ಷಕ್ಕೆ ಬರೋದಿಲ್ಲ. ನೀನು ಯಾರನ್ನ ನೋಡು, ಯಾರನ್ನ? ಯೇಸುವನ್ನ, ಯೇಸುವಿನ ವಾಕ್ಯವನ್ನ, ಯೇಸು ಕೊಟ್ಟಂತ ಈ ವಾಗ್ದಾನದ ವಾಕ್ಯ ನಿನ್ನದಾಗಿಸಿಕೋ, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದಿ ನಿತ್ಯ ಜೀವವನ್ನ ನೀನು ಪಡ್ಕೋ ಎಂಬುದಾಗಿ. ಅದಕ್ಕಾಗಿ ಸಭೆ ನಮಗೆ ವಿಶ್ವಾಸವನ್ನು ಕಲಿಸಿದೆ. ಸಭೆಯಲ್ಲಿ ನೀನೊಂದು ಜಾಗರೂಕರನಾಗಿ, ಸಭೆಯು ನನಗೆ ಕೊಟ್ಟಂತ ಆ ಪರಿಶುದ್ಧವಾದಂಥ ವಿಶ್ವಾಸ ಆದಿಯಲ್ಲಿ, ಅದಕ್ಕೆ ಪಿತನ ಸುತ್ತನ ಹಾಕುವಾಗ ನಾವು ಹೇಳ್ತೇವೆ, ಆದಿಯಲ್ಲಿ ಇದ್ದಾಕೆ ಈಗಲೂ ಯಾವಾಗಲೂ
ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸಿ ಈ ಸಾಕ್ಷಿ ಮೂಲಕ ಇದೋ ನಮ್ಮ ಮಧ್ಯದಲ್ಲಿ ಒಬ್ಬರು ಸಾಕ್ಷಿ ಹೇಳಲಿಕ್ಕಿದ್ದಾರೆ. ದೇವರು ನಮ್ಮೆಲ್ಲರನ್ನ ಈ ಸಾಕ್ಷಿಗಳ ಮೂಲಕ ಅನುಗ್ರಹಿಸಲಿ. ಶತಾಧಿಪತಿ ಹೇಳಿದಂಥ ಒಂದು ಮಾತನ್ನ ಈಗಲೂ ಸಭೆ ಬಲಿಪೂಜೆಯಲ್ಲಿ ಅವರ ಮಾತನ್ನ ನಾವು ಕೇಳ್ತೇವೆ, ನಾವು ಹೇಳ್ತೇವೆ. ಏನ್ ಶತಾಧಿಪತಿ ಹೇಳಿದ? ಇಲ್ಲಿ ವಾಕ್ಯ ಇದೆ, ಓದಿ ಬ್ರದರ್. ಶತಾಧಿಪತಿ ಹೇಳಿದಂತ ವಾಕ್ಯ. ಅನಂತರ ಯೇಸು ಆ ಶತಾಧಿಪತಿಗೆ, ಇನ್ನು ಮನೆಗೆ ಹೋಗು, ನೀನು ವಿಶ್ವಾಸಿಸಿದಂತೆಯೇ ಆಗುವುದು. ಇಲ್ಲ, ಮೇಲೆ ಮೇಲೆ ನಮ್ಮ ಮನೆಗೆ ಈ ವ್ಯಕ್ತಿಗಾಗಿ ಪ್ರಾರ್ಥನೆ ಮೇಲೆ ಓದಿ ಬ್ರದರ್. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಯೋಗ್ಯತೆ ನನಗಿಲ್ಲ. ಇಲ್ಲಿಂದ ಈ ವಾಕ್ಯ ಬಲಿಪೂಜೆಯಲ್ಲಿ ನಾವು ಎಲ್ಲರೂ ಹೇಳ್ತೇವೆ. ಏನ್ ವಾಕ್ಯ? ಓದಿ ಬ್ರದರ್ ವಾಕ್ಯ. ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಮಾತನ್ನ ಹೇಳಿದರೆ ಸಾಕು, ಸ್ವಸ್ಥನಾಗುವನು, ನನ್ನ ಆತ್ಮವು ಸ್ವಸ್ಥವಾಗುವುದು. ಇವತ್ತಿಗೂ ಆ ಶತಾಧಿಪತಿಯ ಆ ವಿಶ್ವಾಸದ ಮಾತೆ ಬಲಿಪೂಜೆಯಲ್ಲಿ ನೋಡ್ರಿ. ಒಂದು ಅಕ್ರೈಸ್ತನ ಮಾತು, ಅಕ್ರೈಸ್ತನ ಹೃದಯದಿಂದ ಬಂದಂತ ಮಾತು. ಇದೋ ನಾನು ಯೋಗ್ಯತೆ ಅಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನೋಡಿದರೆ ಸಾಕು, ನನ್ನ ಆತ್ಮವು ಸ್ವಸ್ಥಗೊಳ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆ ಒಂದು ಮಾತೆ ನಿಮಗೆ ಸ್ವಸ್ಥವಾಗಲಿ. ಯೇಸು ನಮ್ಮೆಲ್ಲರನ್ನ ಅನುಗ್ರಹಿಸಲಿ. ದೇವನ ವಾಕ್ಯ ನಮ್ಮನ್ನು ಪ್ರೇರೇಪಿಸಲಿ. ಹಾಗೂ ಅಂತ್ಯಕಾಲದಲ್ಲಿ ನಿಂತಿದ್ದೇವೆ. ಈ ಅಂತ್ಯಕಾಲದಲ್ಲಿ ದೇವರು ನಮ್ಮೆಲ್ಲರನ್ನ ವಿಶ್ವಾಸದೊಂದಿಗೂ ಅಭಿಷೇಕದೊಂದಿಗೂ ಪ್ರೀತಿಯೊಂದಿಗೂ ಹಾಗೂ ಕರುಣೆಯೊಂದಿಗೂ ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನು ಅನುಗ್ರಹಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಬದುಕನ್ನ ದೇವನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಿ. ಈ ರಾತ್ರಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸುವಂತ ರಾತ್ರಿ. ಆ ಸ್ವಾಮಿಯ ಕೃಪೆ, ಆ ಸ್ವಾಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ, ನಾನು ಬಂದಿರುವಂತ ಒತ್ತು ತಂದಿರುವಂತ ಅನೇಕ ಕಾರ್ಯಗಳು, ಇದು ಮರಣದ ಅವಸ್ಥೆಗಳು, ಸೈತಾನ ಕಾರ್ಯಗಳು, ಕುಟುಂಬದಲ್ಲಿ ಕಲಹ, ಗಂಡ ಹೆಂಡತಿಯ ಮಧ್ಯದಲ್ಲಿ ನಾನಾ ರೀತಿಯಾದಂಥ ಕಷ್ಟ, ವೇದನೆ, ಅಸಮಾಧಾನ, ದುಃಖಗಳು, ಆತ್ಮಹತ್ಯೆ ಯೋಚನೆ ಹಾಗೂ ನಾನಾ ರೀತಿಯ ಸೈತಾನನ ಹಾಗೂ ಕುಟುಂಬದಲ್ಲಿ ಕಲಹಗಳು, ಇದೆಲ್ಲದಕ್ಕೂ ಕಾರಣ ಸೈತಾನನ ಮಹಾಶಕ್ತಿ. ಇದನ್ನ ನಿನ್ನಿಂದ ತೆಗಿಬೇಕಾದ್ರೆ ನೀನು ಕಾಯಿ. ಯಾರನ್ನ? ಯೇಸು ಕ್ರಿಸ್ತನ ಕೃಪೆಯನ್ನು. ಆತನು ನಮಗಾಗಿ ಕಾಯುವಂಥ ದೇವನು. ನೀನು ಆತನ ಕೃಪೆಗಾಗಿ ಕಾಯಿ, ಆತನ ಆಶೀರ್ವಾದಕ್ಕಾಗಿ ಅಂಗಲಾಚಿ. ಯೇಸು ಈ ರಾತ್ರಿ ನಮ್ಮೆಲ್ಲರನ್ನ ಅನುಗ್ರಹಿಸುವ ರಾತ್ರಿ, ಬಿಡುಗಡೆ ಕೊಡುವಂಥ ರಾತ್ರಿ, ಅಭಿಷೇಕ ಮಾಡುವಂಥ ರಾತ್ರಿ, ತಲೆಯಿಂದ ಕಾಲಿನ ತನಕ ನಮ್ಮನ್ನು ಶುದ್ಧೀಕರಿಸಿ ನಮ್ಮೆಲ್ಲರನ್ನ ನಿತ್ಯ ಜೀವದ ಕಡೆಗೆ ನಡೆಸುವಂಥ ಆ ರಾತ್ರಿಯಾಗಿ ಯೇಸು ನಮ್ಮಲ್ಲಿರುವಂಥ ಎಲ್ಲ ದುರಾತ್ಮ ಶಕ್ತಿಯೋ, ಮಾಟವೋ, ಮಂತ್ರವೋ, ಕಟ್ಟೋ, ಶೂನ್ಯ ಮಾಯೆಗಳು, ಪೈಶಾಚಿಕ ಕಾರ್ಯಗಳಿಂದಲೂ, ಕೆಟ್ಟ ಚಿಂತನೆ, ಕೆಟ್ಟ ನಡತೆ, ಕೆಟ್ಟ ಅಭ್ಯಾಸ, ಕೆಟ್ಟ ಸಹವಾಸ ಎಲ್ಲದಿಂದ ಬಿಡುಗಡೆ ಮಾಡಿ ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಕರ್ತನನ್ನು ಸ್ತುತಿಸುವಾಗ ಇದೋ ಈ ರಾತ್ರಿ ನಮಗೆ ಬಿಡುಗಡೆಯನ್ನು ಕೊಡುವಂಥ ರಾತ್ರಿ. ಕರ್ತನ ನಮ್ಮೆಲ್ಲರನ್ನ ಒಂದೊಂದು ವ್ಯಕ್ತಿಯನ್ನ ಮುಟ್ಟುವಂಥ ರಾತ್ರಿ. ಯೇಸು ಹೇಳಿದ್ದು, ಈಗಲೇ ನಿನ್ನ ಮನೆಗೆ ನಾನು ಬರ್ತೇನೆ, ನಾನು ಗುಣಪಡಿಸುವಂಥ ಶಕ್ತಿಯನ್ನ ಇದೋ ನಿನ್ನ ಆ ಒಂದು ಮನೆಯಲ್ಲಿ ನೀನು ಬೇಡಿಕೊಂಡಂಥ ಕಾರ್ಯಕ್ಕಾಗಿ ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯ, ಆದರೆ ನಾನೇ ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ನುಡಿದಂಥ ಯೇಸುವಿನ ವಾಕ್ಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಆ ಯೇಸುವನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗುವಂಥ ವ್ಯಕ್ತಿಯಾಗಿ ಮಾರ್ಪಡಿಸುವಂಥ ಶಕ್ತಿ ನಿನ್ನಲ್ಲಿದೆ. ನೀನು ಬಿಟ್ಟುಕೊಡು ನಿನ್ನ ಸ್ವಭಾವ, ನಂಬು ಯೇಸುವನ್ನ. ಆ ನಂಬಿಕೆ ನಿನಗೆ ನಿರೀಕ್ಷೆ ಆಗಿರಲಿ. ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಕರ್ತನನ್ನು ಸ್ತುತಿಸೋಣ. ಕರ್ತನಿಗೆ ಕಾಯುವವರು
ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಎಲ್ಲರೂ ಸೇರಿಸಿ ಹಾಡೋಣ. ಕರ್ತನಿಗೆ ಕಾಯುವವನು ಅವಮಾನವೊಂದನು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಆಮೆನ್. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹೌದು ಸ್ವಾಮಿ, ಇದೋ ನಾನು ಕಾಯುತ್ತಿರುವೆ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಗುರುತುಗಳನ್ನ ನೋಡುವುದಕ್ಕಾಗಿ. ಇಲ್ಲಿವರೆಗೂ ನಾನು ಲೋಕನನ್ನ ಕಾಯುತ್ತಿದ್ದೆ, ಆದರೆ ನೋಡಿದ್ದು ಶೂನ್ಯ. ಇದೋ ನಿನ್ನ ಬಳಿಗೆ ಬಂದಿದ್ದೇನೆ ಸ್ವಾಮಿ, ನೀನೇ ನನ್ನ ರಕ್ಷಕ. ನಾನು ಈ ನಿರೀಕ್ಷೆಯೊಂದಿಗೆ ಬಂದಿರುವಾಗ ಗುಣವಾಗುವ ತನಕ, ರಕ್ಷಣೆ ಹೊಂದುವ ತನಕ ನಾನು ಕಾಯುತ್ತಿರುವೆ ಸ್ವಾಮಿ. ನಿನ್ನನ್ನು ಬಿಟ್ಟು ಅಗಲಿ ಹೋಗದಂತೆ ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚರಣವನ್ನು ಎಲ್ಲರೂ ಸೇರಿ ಆಡೋಣ. ದರ್ಶನವ ನೆರವೇರಿಸುವ, ಎಲ್ಲರೂ ಸೇರಿ ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಗದು ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಗದು ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ, ಎಲ್ಲರೂ ಸೇರಿ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಆ ಶತಾಧಿಪತಿಯು ಯೇಸುವಿನ ಬಳಿ ಬಂದು, ಸ್ವಾಮಿ, ನನ್ನ ಮನೆಯಲ್ಲಿ ನನ್ನ ಸೇವಕನು ರೋಗಿಯಾಗಿ ಮಲಗಿದ್ದಾನೆ. ಆತನು ನರಳುವಂತ, ಆತನು ವೇದನೆ ಪಡುವಂತ ಕಾರ್ಯವನ್ನು ನನಗೆ ನೋಡಲು ಸಾಧ್ಯವಿಲ್ಲ. ಅದು ನನ್ನ ಮಗನಲ್ಲ, ನನ್ನ ಹೆಂಡತಿಯಲ್ಲ, ನನ್ನ ಬಂಧು ಮಿತ್ರರಲ್ಲ, ನನ್ನ ಸೇವಕ. ಆದರೆ ಸ್ವಾಮಿ ಯೇಸುವೆ, ನಾನು ವೈದ್ಯನ ಬಳಿಗೆ ಹೋಗಿದ್ದೆ, ಎಲ್ಲ ಚಿಕಿತ್ಸೆಯನ್ನು ಕೊಟ್ಟರು, ಆತನು ಸ್ವಸ್ಥ ಹೊಂದದೇ ಇರುವಂತ ಆ ಸೇವಕನ ಮೇಲೆ ಕರುಣೆ ತೋರಿಸು ಎಂಬುದಾಗಿ ಅನ್ಯ ಮತಸ್ಥನಾದಂಥ ಶತಾಧಿಪತಿ ಯೇಸುವಿನ ಮುಂದೆ ನಮ್ರತೆಯಿಂದ, ದಾಹದಿಂದ, ನಿರೀಕ್ಷೆಯಿಂದ, ನಂಬಿಕೆಯಿಂದ ಬೇಡಿದಂತೆ, ಇದೋ ನಿನ್ನಲ್ಲಿರುವಂತ ಎಲ್ಲ ರೋಗ, ನಿನ್ನ ಕುಟುಂಬದಲ್ಲಿರುವಂತ ರೋಗಿಗಳು, ನಿನ್ನ ಬಂಧು ಮಿತ್ರರು, ನಿನ್ನ ಸ್ನೇಹಿತರು, ನಾನಾ ರೀತಿಯಲ್ಲಿ ಭಾವನೆ ಪಡುವಂತ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ನಿಮಿಷದಲ್ಲಿ ಜ್ಞಾಪಿಸಿಕೊಳ್ಳಿ. ಆ ಯೇಸುವಿನ ಮುಂದೆ ನಾವು ಬಂದಿದ್ದೇವೆ. ಆ ಯೇಸುವಿನ ಮುಂದೆ ನಮ್ರರಾಗಿ ಕೆಟ್ಟದನ್ನು ತೊರೆದು ಪರಿಶುದ್ಧವಾದಂತ ಆ ದೇವನ ಸಮ್ಮುಖದಲ್ಲಿ ಶತಾಧಿಪತಿ ಕೇಳಿದ ಹಾಗೆ, ನಿನಗೆ ಮನಸ್ಸಿದ್ದಲ್ಲಿ ಸ್ವಾಮಿ ಆತನನ್ನು ಗುಣಪಡಿಸು ಎಂಬುದಾಗಿ ಕೇಳಿಕೊಂಡ ಹಾಗೆ ನೀವು ನಾನು ಸಹ ಯೇಸುವಿನ ಮುಂದೆ ನಮ್ರರಾಗೋಣ. ಆ ಪರಿಶುದ್ಧ ದೇವನ ಮುಂದೆ ಸಾಷ್ಟಾಂಗವೆರಗಿ, ಕರ್ತನೇ, ನಾನು ಕಾಯುತ್ತಿರುವೆ ನಿನ್ನ ಅದ್ಭುತಗಳನ್ನು ನೋಡುವುದಕ್ಕಾಗಿ, ನನ್ನ ರಕ್ಷಣೆಗಾಗಿ. ಇದೋ ನಾನು ಕಾಯುತ್ತೇನೆ ಸ್ವಾಮಿ, ನನ್ನನ್ನು ಅನುಗ್ರಹಿಸು, ನನ್ನ ಮೇಲೆ ಕರುಣೆ ತೋರಿಸಿ ಎಂಬುದಾಗಿ ಈ ಚರಣದೊಂದಿಗೆ ಎಲ್ಲರೂ ಸೇರಿ ಆ ಪರಿಶುದ್ಧ ದೇವನನ್ನ ಸ್ತುತಿಸೋಣ. ಎಲ್ಲವನ್ನು ಕಳೆದುಕೊಂಡರೂ ಸಂಬಂಧವು ಅಗಲಿದರು,
ಸುಖ ಜೀವನ ಬರಮಾಡುವನು. ಎಲ್ಲರೂ ಸೇರಿ ಕರೆದಾಗಲೂ ನನ್ನಿಗಸ್ತನು ಸಕಲ ಇವನ ಬರಮಾಡುವನು. ಕಾಯುತ್ತಿರುವೆ ಕಾಯುತ್ತಿರುವೆ. ಎಲ್ಲರೂ ಸೇರಿ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಆಮೆನ್. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಸ್ವಾಮಿ ಯೇಸುವೆ, ನಿಮ್ಮ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು. ಇದು ನನ್ನ ಮನೆಗೆ ನೀವು ಬರುವಷ್ಟು ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಕೇಳಿದ ಹಾಗೆ ನಾನು ಸಹ ಅಂಗಲಾಚಿ ಕೇಳ್ತಿದ್ದೇನೆ. ನಮ್ಮನ್ನು ಯೋಗ್ಯರಾಗಿಸಿ ನಿಮ್ಮ ಪರಿಶುದ್ಧ ಸಾನ್ನಿಧ್ಯ ನನ್ನ ಮನೆಯನ್ನ, ನನ್ನ ಕುಟುಂಬದವರನ್ನ, ಲೋಕವನ್ನ, ಪ್ರತಿಯೊಂದು ಮಾನವರನ್ನ ಅನುಗ್ರಹಿಸು ಕರ್ತನೆ. ನಾನು ಎಂದಿಗೂ ಇದೋ ನಿನ್ನ ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದಂತೆ ನನ್ನನ್ನು ರಕ್ಷಿಸು, ನನ್ನನ್ನು ಕಾದು ಪರಿಪಾಲಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ, ಇದೋ ಕರ್ತನ ಜೊತೆಯಲ್ಲಿ ನಾವೆಲ್ಲರೂ ಸಂಭ್ರಮ, ಸಂತೋಷ ಹಾಗೂ ಸಮಾಧಾನ ಹೊಂದುವಂತೆ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಬಿಟ್ಟು ಕೊಡುತ್ತಾ ಈ ಚರಣವನ್ನು ಎಲ್ಲರೂ ಸೇರಿ ಆಡೋಣವೇ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಒಪ್ಪಿಸಿಕೊಡಿ ಎಲ್ಲವನ್ನ, ಕಾಯುತ್ತಿರುವೆ, ನಿನ್ನ ಗಂಡನನ್ನ, ನಿನ್ನ ಮಕ್ಕಳನ್ನ, ನಿನ್ನ ಹೆಂಡತಿಯನ್ನ, ನಿನ್ನ ಸಹೋದರ, ನಿನ್ನ ಸಹೋದರಿ, ನಿನ್ನ ಶರೀರದ ಎಲ್ಲ ರೋಗಗಳನ್ನ ಯೇಸುವಿಗೆ ಒಪ್ಪಿಸಿಕೊಡು. ಕರ್ತನಿಗೆ ಕಾಯುವವರು ಅವಮಾನವೊಂದನು ನಿಜವಾಗಿ ಅಂತ್ಯವುಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಎಲ್ಲರೂ ಸೇರಿ ಆಡೋಣ. ಕರ್ತರಿಗೆ ಕಾಯುವವರು ಎಲ್ಲರೂ ಸೇರಿ ಅವಮಾನವೊಂದರು ನಿಜವಾಗಿ ಅಂತ್ಯವುಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೋ ಕರ್ತನೇ, ನಿನ್ನ ಪರಿಶುದ್ಧ ನಾಮದಲ್ಲಿ ಇದೋ ನಮ್ಮೆಲ್ಲರಿಗಾಗಿ, ಇದೋ ತಾಯಿ ಧರ್ಮಸಭೆಗಾಗಿ ಪ್ರಾರ್ಥಿಸುವಾಗ ನಿನ್ನ ಕರಗಳು ಒಬ್ಬೊಬ್ಬರನ್ನ ಸ್ಪರ್ಶಿಸಲಿ, ಎತ್ತಿರುವ ಕೈಗಳು ಆಶೀರ್ವಿಸಲ್ಪಡಲಿ. ಇದೋ ಒಂದೊಂದು ಕರಗಳು ನಿನ್ನ ನಾಮದಲ್ಲಿ ರಕ್ಷಣೆ ಹೊಂದಿಕೊಳ್ಳಲಿ ಕರ್ತನೆ. ಒಂದೊಂದು ದೇಹವು,
ಶರೀರದಲ್ಲಿರುವಂತ ತಲೆಯಿಂದ ಕಾಲಿನ ತನಕ ಅಭಿಷೇಕ ಮಾಡು, ಅಭಿಷೇಕ ಮಾಡು. ಎಲ್ಲಾ ರೋಗಗಳು, ಎಲ್ಲಾ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಗುಣ ಹೊಂದಿಕೊಳ್ಳಲಿ ಕರ್ತನೆ. ಆಶೀರ್ವದಿಸು ಅಪ್ಪ. ಅಪ್ಪ, ಒಬ್ಬೊಬ್ಬರನ್ನು ಆಶೀರ್ವಿಸು. ಅವರ ಅಂತರಂಗವನ್ನು ನೋಡು ಕರ್ತನೆ, ಅವರ ದುಃಖವನ್ನು ನೋಡು ಕರ್ತನೆ, ಅವರ ಕಣ್ಣೀರನ್ನು ನೋಡು ಕರ್ತನೆ. ಎಲ್ಲಾ ರೋಗಗಳಿಗೂ, ಎಲ್ಲಾ ಸಮಸ್ಯೆಗಳಿಗೂ ಯೇಸುವೇ ನೀನೇ ಬಿಡುಗಡೆ. ಶತಾಧಿಪತಿ ಕೇಳಿದಾಗೆ ಪಾರ್ಶ್ವವಾಯು ರೋಗಿ, ನಡೆಯಲು ಸಾಧ್ಯವಿಲ್ಲದಂತ ರೋಗಿ, ಇದೋ ಮಾತನಾಡಲು ಸಾಧ್ಯವಿಲ್ಲದಂತ ರೋಗಿ, ಕಷ್ಟವನ್ನ ದುಃಖವನ್ನ ಅನುಭವಿಸುವಂತ ವೇದನೆಯೊಂದಿಗೆ ಇದೋ ನಾನಾ ಕಷ್ಟದಲ್ಲಿ ಮುಳುಗಿರುವಂತ ಆ ರೋಗಿಗೆ ಕರ್ತನೆ ಶತಾಧಿಪತಿಯ ವಿಶ್ವಾಸ, ನಮ್ಮ ವಿಶ್ವಾಸದ ಮೇರೆಗೆ ಕರ್ತನೆ ಒಬ್ಬೊಬ್ಬರನ್ನು ಸ್ವಸ್ಥ ಮಾಡು. ತಾಯಿ ಧರ್ಮಸಭೆಯನ್ನ ಪರಿಶುದ್ಧಗೊಳಿಸು, ಯಾಜಕರನ್ನ ಪರಿಶುದ್ಧಗೊಳಿಸು, ಇದೋ ಎಲ್ಲಾ ಧರ್ಮಾಧೀಶರನ್ನ ಪರಿಶುದ್ಧಗೊಳಿಸು, ಆರ್ಚ್ ಬಿಷಪ್ಗಳನ್ನ ಪರಿಶುದ್ಧಗೊಳಿಸು, ಕನ್ಯಾ ಭಗೀರನ್ನ ಪರಿಶುದ್ಧಗೊಳಿಸು, ದೀಕ್ಷೆ ಪಡೆದಂತ ಒಬ್ಬೊಬ್ಬರನ್ನ ಪರಿಶುದ್ಧಗೊಳಿಸು ಕರ್ತನೆ. ಸಭೆಯು ಊರ್ಜಿತವಾಗಲಿ ಕರ್ತನೆ. ಬಂದಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಎಲ್ಲಾ ರೋಗಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥ ಹೊಂದಲಿ ಕರ್ತನೆ. ಎಲ್ಲಾ ಮಾಟ ಮಂತ್ರಗಳು, ಕಟ್ಟು, ಶೂನ್ಯ, ಮಾಯೆಗಳು ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಪೈಶಾಚಿಕ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಅಶುದ್ಧ ಆತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ ಕರ್ತನೆ. ಸ್ತುತಿಸುವ ಈ ಸಮಯದಲ್ಲಿ ಒಬ್ಬೊಬ್ಬರನ್ನ ಅನುಗ್ರಹಿಸು. ಬಂಜೆತನದಲ್ಲಿರುವಂತಹ ಒಬ್ಬೊಬ್ಬರಿಗೆ ಮಕ್ಕಳ ಸೌಭಾಗ್ಯವನ್ನು ಕರುಣಿಸು. ಸಾಲದಿಂದ ಬಿಡುಗಡೆ ಮಾಡು. ಓದುವಂತ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ, ಪರೀಕ್ಷೆ ಬರೆಯುವಂತ ಮಕ್ಕಳಿಗೆ ಒಳ್ಳೆ ಉತ್ತೀರ್ಣವನ್ನ, ಓದಿ ಮುಗಿಸಿದಂತ ಮಕ್ಕಳಿಗೆ ಒಳ್ಳೆ ಕೆಲಸವನ್ನ, ಮದುವೆಯಾಗಿ ತಡಸವಾಗಿರುವಂತ ಒಬ್ಬೊಬ್ಬರಿಗೆ ಮದುವೆ ಕಾರ್ಯವನ್ನ, ಮದುವೆ ಆಗಿದ್ದವರಿಗೆ ಮಕ್ಕಳನ್ನ, ಹಾಗೂ ಮನೆ ಇಲ್ಲದವರಿಗೆ ಮನೆಯನ್ನ, ಕೇಸು ನಡೆಯುವಂತ ಒಂದೊಂದು ವ್ಯಕ್ತಿಗಳಿಗೆ ಕೇಸಿನ ಬಿಡುಗಡೆಯನ್ನ, ಸಂರಕ್ಷಣೆಯನ್ನ ಕರುಣಿಸು. ನಿನ್ನ ವಾಗ್ದಾನ ಒಬ್ಬೊಬ್ಬರಲ್ಲಿ ನೆರವೇರಲಿ. ಅಸಮಾಧಾನ, ದುಃಖಗಳು, ಕುಟುಂಬದಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ನಾನಾ ರೀತಿಯ ಒಡಕುಗಳು, ಹಿಂಸಿಸುವಂತ ಕುಟುಂಬಗಳು, ಇದು ಗಂಡನ ಹೆಂಡತಿಯ ಆ ಕುಟುಂಬದಲ್ಲಿರುವಂತ ಅನೇಕ ವ್ಯಕ್ತಿಗಳ ಹಿಂಸೆಗಳು ಎಲ್ಲವೂ ನಿನ್ನ ನಾಮದಲ್ಲಿ ಸಂಪೂರ್ಣ ನಿಂತು ಹೋಗಲು ಶಾಂತಿ ಸಮಾಧಾನವನ್ನು ಕರುಣಿಸು. ಒಂದು ಮನುಷ್ಯ ಇನ್ನೊಂದು ವ್ಯಕ್ತಿಗೆ ಮನುಷ್ಯನಾಗಿ ನೋಡುವಂತ ಕೃಪಾ ವರವನ್ನ ಕರುಣಿಸು. ತಗ್ಗಿಸಿಕೊಳ್ಳುವಂತ ಸ್ವಭಾವವನ್ನು ಕರುಣಿಸು. ಶಾಂತಿ ಸಮಾಧಾನ ನಮ್ಮಲ್ಲಿ ಇರಿಸು. ರಕ್ಷಕನ ಹೆಸರಿನಲ್ಲಿ ನಮ್ಮೆಲ್ಲರನ್ನ, ನಮ್ಮೆಲ್ಲಾ ಸಮಸ್ಯೆಗಳನ್ನ ಇದೋ ನಿನ್ನ ಪರಿಶುದ್ಧ ಪಾದಕ್ಕೆ ಒಪ್ಪಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ. ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ನೀನು ಕೊಟ್ಟಿದ್ದೀರಿ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ. ಎಲ್ಲರೂ ಕರಗಳನ್ನ ಮೇಲೆ ಮಾಡುತ್ತಾ, ಎಲ್ಲರನ್ನ ನಾವು ಕ್ಷಮಿಸುತ್ತಾ, ಆ ಏಕ ದೇವರನ್ನ ನನ್ನ ರಕ್ಷಕನಾಗಿ ಇಂದು ಸ್ವೀಕಾರ ಮಾಡುತ್ತೇನೆಂಬ ನಿರ್ಧಾರದೊಂದಿಗೆ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇದೋ ನಾವೆಲ್ಲರೂ ಇಂದು ಪ್ರಾರ್ಥಿಸಿದ್ದೇವೆ. ಪ್ರಾರ್ಥನೆ ಮುಗಿಸಿ ಮನೆಗೆ ಹೋಗುವಾಗ ನಮ್ಮ ವಾಹನ, ನಾವು ಹೋಗುವಂಥ ರಸ್ತೆ, ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂಥ ಎಲ್ಲ ವಾಹನ, ಪ್ರಕೃತಿ ಎಲ್ಲವನ್ನು ಸಮರ್ಪಿಸಿ ಕರ್ತನೆ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯೋದು. ನಮಗೆ ಸಕಲ ಕೇಡುಗಳಿಂದಲೂ ಬರಲಿರುವಂಥ ಎಲ್ಲ ನಾನಾ ಸಮಸ್ಯೆಗಳಿಂದಲೂ ಬಿಡುಗಡೆ ಮಾಡಿ, ಇದೋ ನಾಳೆ ನಾನು ಪ್ರಾರ್ಥಿಸುತ್ತೇನೋ ಇಲ್ಲವೋ ತಿಳಿಯೋದು. ಈ ರಾತ್ರಿ ನನ್ನ ಆಯುಸ್ಸಿನಲ್ಲಿ ಕಡೆ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಡಿಚುವುದಲ್ಲಿ ನಮ್ಮೆಲ್ಲರನ್ನ ನಿತ್ಯ ಜೀವದ ಕಡೆಗೆ, ಸತ್ಯದ ಕಡೆಗೆ, ಪರಲೋಕದ ಮಹಾಶಕ್ತಿಯೊಂದಿಗೆ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ, ನಿನ್ನ ಕೃಪಾ ಆಶೀರ್ವಾದದೊಂದಿಗೆ ಅನುಗ್ರಹಿಸಿರಿ. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ ನಿಮ್ಮ ಪರಿಶುದ್ಧ ಕರಕ್ಕೆ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸಿದ್ದೇವೆ ಜೀವದ ಒಡೆಯನೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ,
ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ಲಾರ್ಡ್. ದಯವಿಟ್ಟು ಒಂದೇ